ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ, ಅಂದರೆ ಮಾರಮ್ಮನ ಜಾತ್ರೆ ಪಾರ್ಟ್ 1 ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ, ಲೈಕ್ ಪಾರ್ಟ್ 2 ವ್ಲಾಗ್ ಇದು. ಈಗ ಮಧ್ಯಾಹ್ನ 1 ಗಂಟೆ ಆಗಿದೆ ಟೈಮು. ಸೊ ಮಧ್ಯಾಹ್ನದ ಮಾರಿ ಅಂತ ಹೇಳ್ತೀವಿ, ಮಾರಮ್ಮ ಅಂದ್ರೇ ಮಧ್ಯಾಹ್ನದ ಮಾರಿ. ಸೊ ಮಧ್ಯಾಹ್ನ ಟೈಮಲ್ಲೇ ಅವ್ರಿಗೆ ಪೂಜೆ ಮಾಡೋದು ತುಂಬ ಒಳ್ಳೆಯದು, ಅವ್ರಿಗೆ ತುಂಬ ಇಷ್ಟ ಆಗತ್ತೆ. ಈ ದೇವಸ್ಥಾನ ಬಂದು ಊರಲ್ಲಿರೋದು, ಊರಲ್ಲೇ ಎಲ್ಲನೂ ಅಲಂಕರಣ ಮಾಡಿರ್ತಾರೆ. ಸೊ ದೇವಸ್ಥಾನಕ್ಕೆಲ್ಲ ಅಲಂಕರಣ ಮಾಡಿರ್ತಾರೆ, ಹಾಗೆ ದೇವರುಗಳಿಗೆಲ್ಲ ಕೂಡ ಅಲಂಕರಣ ಮಾಡಿ ಇಲ್ಲಿಂದ ತಲೆ ಮೇಲೆ ಎತ್ಕೊಂಡು ಹೋಗಿ ದೇವ್ರನ್ನ ಅಲ್ಲಿ ಊರಿಂದ ಆಚೆ ಇನ್ನೊಂದು ದೇವಸ್ಥಾನ ಇರುತ್ತೆ. ಸೊ ಆ ದೇವಸ್ಥಾನದಲ್ಲಿ ಈ ದೇವರುಗಳನ್ನ ತಗೊಂಡೋಗಿ ಅಲ್ಲಿ ಇಟ್ಟುಬಿಟ್ಟು ಜಾತ್ರೆನ ಅಲ್ಲಿ ಮಾಡ್ತಾರೆ ಫ್ರೆಂಡ್ಸ್. ಜಾತ್ರೆ ಯಾಕೆ ಊರಲ್ಲಿರೋ ದೇವಸ್ಥಾನ ಹತ್ರ ಮಾಡಲ್ಲ ಅಂದರೆ, ಊರಿಂದ ಆಚೆ ಒಂದು ದೇವಸ್ಥಾನ ಕಟ್ಸಿದ್ದಾರೆ, ಸೊ ಅಲ್ಲೇ ಜಾತ್ರೆ ಮಾಡ್ತಾರೆ. ಯಾಕೆ ಅಂದರೆ ಈ ಮಾರಮ್ಮನಿಗೆ ಬ್ಯಾಟ್ ಎಲ್ಲ ಕಡಿತಾರಲ್ಲ, ಲೈಕ್ ಮೇಕೆ ಕುರಿ ಅದನ್ನೆಲ್ಲ ಕಟ್ ಮಾಡ್ತಾರಲ್ಲ, ಸೊ ಅದೆಲ್ಲ ಕೂಡ ಈ ಊರಲ್ಲಿರೋ ದೇವಸ್ಥಾನ ಹತ್ರ ಮಾಡಲ್ಲ, ಊರಿಂದ ಆಚೆ ಇರೋ ದೇವಸ್ಥಾನ ಹತ್ರನೇ ಅದನ್ನು ಮಾಡೋದು. ಅದಕ್ಕೋಸ್ಕರ ಅಲ್ಲಿ ಜಾತ್ರೆ ಮಾಡ್ತಾರೆ. ಫಸ್ಟ್ ಅಲ್ಲೆಲ್ಲ ಜಾತ್ರೆ ಎಲ್ಲ ಮಾಡಾದಮೇಲೆ ಅರೌಂಡು ಒಂದು 5-6 ಓ ಕ್ಲಾಕ್ ಟೈಮಲ್ಲಿ ಎಲ್ಲರೂ ಜಾತ್ರೆ ಮುಗಿಸ್ಕೊಂಡು ಹೋದ್ಮೇಲೆ, ಸೊ ಯಾರೆಲ್ಲ ಹರಕೆ ಹೊತ್ಕೊಂಡಿರ್ತಾರೋ ಇದು ಮೇಕೆ ಕುರಿ ಎಲ್ಲ ಕಟ್ ಮಾಡ್ತೀವಿ ಅಂತ, ಸೊ ಅಂಥವರೆಲ್ಲ ಕೂಡ ಅಲ್ಲಿ ದೇವರಿಗೆ ಬಲಿ ಕೊಡ್ತಾರೆ. ಸೊ ಆ ಥರ ಪ್ರೊಸೀಜರ್ ಇರೋದು. ಇವಾಗ ಮಧ್ಯಾಹ್ನ 1 ಗಂಟೆ ಟೈಮಲ್ಲಿ ಈ ದೇವರುಗಳನ್ನ ತಗೊಂಡೋಗಿ ಆ ದೇವಸ್ಥಾನ ಹತ್ರ ಇಡ್ತಾರೆ ಫ್ರೆಂಡ್ಸ್. ಊರಲ್ಲಿ ದೇವಸ್ಥಾನದಲ್ಲಿ ಈ ಥರ ವಿಗ್ರಹ ಇರುತ್ತೆ, ಮಾರಮ್ಮನ ವಿಗ್ರಹ. ಆ ವಿಗ್ರಹಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕರಣ ಮಾಡಿದ್ದಾರೆ. ಮಾರಮ್ಮ ಅಂತೂ ಎದ್ದು ಬರೋ ಥರ ಕಾಣಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಅಲಂಕರಣ ಮಾಡಿದ್ದಾರೆ. ಇವಾಗ ದೇವಸ್ಥಾನದಿಂದ ಇನ್ನು ಊರಿಂದ ಆಚೆ ಇರೋ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ಎಲ್ಲ ಜನ ಅಂತೂ ಎಷ್ಟೊಂದು ಜನ ಇದ್ದಾರೆ, ಇನ್ನು ತುಂಬ ಜನ ಬರ್ತಾರೆ. ಸೊ ಈವ್ನಿಂಗ್ ಟೈಮ್ ಜಾತ್ರೆ ನಡೆಯುತ್ತಲ್ಲ, ಅವಾಗ ಜಾಸ್ತಿ ಜನ ಬರ್ತಾರೆ. ಇವಾಗ ಮಾತ್ರನೇ ಸ್ವಲ್ಪ ಜನ, ಅಂದರೆ ದೇವ್ರನ್ನ ತಗೊಂಡೋಗಿ ಅಲ್ಲಿಟ್ಟು ಮತ್ತೆ ನಾವು ಕೂಡ ವಾಪಸ್ ಮನೆಗೆ ಬಂದು ಮತ್ತೆ ರೆಡಿ ಆಗಿಬಿಟ್ಟು ಮತ್ತೆ ಜಾತ್ರೆಗಂತೂ ಹೋಗ್ತೀವಿ. ಇಲ್ಲಿ 2 ದೇವರು ಇದಾರಲ್ವಾ, ಒಂದು ರೇಣುಕಾ ಯಲ್ಲಮ್ಮ, ಇನ್ನೊಂದು ದೇವರು ಮಾರಮ್ಮ. ಈ 2 ದೇವ್ರನ್ನು ಕೂಡ ಯಾವ ದೇವರು ಯಾವುದು ಅಂತ ಫೈಂಡ್ ಔಟ್ ಮಾಡೋಕ್ಕೆ ಆಗೋದಿಲ್ಲ, ಅಂದರೆ 2 ಕೂಡ ಸೇಮ್ ಒಂದೇ ಥರ ಅಲಂಕರಣ ಮಾಡಿದ್ದಾರೆ. ಅದಕ್ಕೋಸ್ಕರ ನನಗಂತೂ ಯಾವಾಗಲೂ ಕನ್ಫ್ಯೂಷನೇ ಇರುತ್ತೆ. ಸೊ ಯಾವ ದೇವರು ಅಂತ ನಾನು ಯಾವಾಗಲೂ ಕೇಳ್ತಾನೆ ಇರ್ತೀನಿ ದೊಡ್ಡವ್ರನ್ನ. ದೇವ್ರನ್ನ ಈ ಥರ ಎತ್ಕೊಂಡು ಉರುಮೆ ಹೊಡ್ಕೊಂಡು, ಸೊ ದೇವ್ರಿಗೆ ಯಾವಾಗಲೂ ನೀರು ಹಾಕ್ಕೊಂಡು ದೇವಸ್ಥಾನ ಹತ್ರ ಹೋಗೋ ತನಕ ಕೂಡ ಈ ಥರ ನೀರೆಲ್ಲ ಹಾಕ್ಕೊಂಡೆ ದೇವ್ರನ್ನ ಕರ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್. ನಮ್ಮ ಚೈಲ್ಡ್ಹುಡ್ ಡೇಸಲ್ಲಂತೂ ಮಾರಮ್ಮನ ಜಾತ್ರೆ ಬಂತು ಅಂದರೆ ಅದೊಂಥರ ಕ್ರೇಜ್ ಇತ್ತು ಫ್ರೆಂಡ್ಸ್. ರಿಯಲಿ ಹೇಳಬೇಕು ಅಂದರೆ ಇಯರ್ಲಿ ಒನ್ಸ್ ಬರೋದಲ್ವಾ ಅಂತ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ. ಲೈಕ್ ನಮ್ಮ ಕಸಿನ್ಸ್ ಎಲ್ಲರೂ ಕೂಡ ಒಂಥರ ಎಲ್ಲರೂ ಗೆಟ್ ಟುಗೆದರ್ ಆಗ್ತಿದ್ವಿ. ಸೊ ಅದೊಂಥರ ತುಂಬ ಚೆನ್ನಾಗಿತ್ತು. ಬಟ್ ಇವಾಗ ಏನಾಗಿದೆ ಅಂದರೆ ನಮ್ಮ ಕಸಿನ್ಸ್ ಗ್ಯಾಂಗ್ಗೆ ತುಂಬ ಜಾಸ್ತಿ ಇತ್ತು, ಬಟ್ ಇವಾಗ ಎಲ್ಲರದು ಮದುವೆ ಆಗಿದೆ, ಮತ್ತೆ ಸ್ವಲ್ಪ ಜನ ಜಾಬ್ ಲೈಫಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ದಟ್ ಈಗ ಎಲ್ಲರೂ ಬ್ಯುಸಿ ಲೈಫ್ ಇರೋದ್ರಿಂದ ಸೊ ಈ ಎಂಜಾಯ್ಮೆಂಟ್ ಎಲ್ಲ ಸ್ವಲ್ಪ ಮಿಸ್ ಆಗ್ತಾ ಇದೆ. ಬಟ್ ಏನಿದ್ರು ಚೈಲ್ಡ್ಹುಡ್ ಡೇಸ್ ಅಂದ್ರೇನೆ ಚೈಲ್ಡ್ಹುಡ್ ಡೇಸ್ ಫ್ರೆಂಡ್ಸ್. ಈ ರೆಸ್ಪಾನ್ಸಿಬಿಲಿಟೀಸ್ ಮೇಲೆಲ್ಲ ಬಿದ್ದು ಈ ಎಂಜಾಯ್ಮೆಂಟ್ ಅನ್ನೋದು ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಲೈಫ್ ಹೋಗ್ತಾ ಇರುತ್ತೆ, ನಾವು ಲೈಫ್ ಹೇಗೆ ಹೋಗುತ್ತೋ ಆ ಥರ ಹೋಗ್ತಾ ಇರಬೇಕು ಅಷ್ಟೇ ಅಲ್ವಾ. ಇದೇ ಫ್ರೆಂಡ್ಸ್ ಊರಿಂದ ಆಚೆ ಇರೋ ದೇವಸ್ಥಾನ. ಇಲ್ಲಿ ಕೂಡ ಚಿಕ್ಕದಾಗೆ ಒಂದು ವಿಗ್ರಹ ಇಟ್ಟಿದ್ದಾರೆ, ಮಾರಮ್ಮನ ವಿಗ್ರಹ. ಇಲ್ಲಿ ಕೂಡ ಪ್ರತಿ ವೀಕ್ಲಿ ಒನ್ಸ್ ಟ್ವೈಸ್ ಪೂಜೆ ಮಾಡ್ತಾನೆ ಇರ್ತಾರೆ ಪೂಜಾರಿ ಅವರು. ಆ ದೇವ್ರನ್ನ ತಲೆ ಮೇಲೆ ಎತ್ಕೊಂಡಿದಾರಲ್ವಾ, ಆ ದೇವ್ರನ್ನ ಈ ದೇವಸ್ಥಾನ ಸುತ್ತು 3 ರೌಂಡ್ ಪ್ರದರ್ಶನ ಮಾಡ್ತಾರೆ. ಪ್ರದರ್ಶನ ಮಾಡಾದ್ಮೇಲೆ ಆ ದೇವ್ರನ್ನ ತಗೊಬಂದು ಅಲ್ಲಿ ದೇವಸ್ಥಾನ ಮುಂದೆ ಅಲ್ಲಿ ಇಡ್ತಾರೆ ಫ್ರೆಂಡ್ಸ್, ಕಟ್ಟೆ ಮೇಲೆ. ಇನ್ನು ಜಾತ್ರೆ ಎಲ್ಲ ಆದ್ಮೇಲೆ ಮತ್ತೆ ಆ ದೇವ್ರನ್ನ ತಗೊಂಡೋಗ್ಬಿಟ್ಟು ಊರಲ್ಲೇ ಇಡ್ತಾರೆ ಫ್ರೆಂಡ್ಸ್.
ಚೆನ್ನಾಗಿತ್ತು ಅವಾಗಲೇ ನೋಡಿದೆ. ಜಾತ್ರೆ ಎಲ್ಲ ಆದಮೇಲೆ ದೇವ್ರದ್ದು ಒಡವೆ ಎಲ್ಲ ಬಿಚ್ಚಿಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಪ್ಯಾಕ್ ಮಾಡಿ ಎತ್ತಿಟ್ಬಿಡ್ತಾರೆ. ಪ್ರತಿ ವರ್ಷ ಕೂಡ ಹಾಗೆ ಮಾಡ್ತಾರೆ. ವರ್ಷನೂ ಮತ್ತೆ ಒಡವೆನೆಲ್ಲ ತೆಗೆದು ಮತ್ತೆ ಅಲಂಕರಣ ಮಾಡಿ ಜಾತ್ರೆ ಎಲ್ಲ ಮಾಡಿ ಮತ್ತೆ ಎತ್ತಿಡೋದು ಈ ಥರ ಮಾಡ್ತಾರೆ ಫ್ರೆಂಡ್ಸ್. ಇನ್ನು ಇವಾಗ ಮಾರಮ್ಮಂದು ಎಲ್ಲ ಮುಂದೆ ಸ್ವಲ್ಪ ಹೇಳಿಕೆಲ್ಲ ಆಯ್ತಲ್ವ, ಏನಾದರೂ ಅಟ್ಲೀಸ್ಟ್ ಒಂದು ಸೆಂಟೆನ್ಸ್ ಆದರೂ ಏನಾದರೂ ಹೇಳುತ್ತೆ ಫ್ರೆಂಡ್ಸ್. ಹೇಳಾದ್ಮೇಲೆ ಇನ್ನು ದೇವ್ರನ್ನ ಎಲ್ಲ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಕಟ್ಟೆ ಮೇಲೆ ಇಡ್ತಾ ಇದ್ದಾರೆ ದೇವಸ್ಥಾನದ ಮುಂದೆ. ಇನ್ನು ನಾವಂತೂ ಮನೆಗೆ ಹೋಗಿ 1 ಅವರ್ ರೆಸ್ಟ್ ಮಾಡಿ ಊಟ ಮಾಡಿಬಿಟ್ಟು ಮತ್ತೆ ಎಲ್ಲರೂ ಕೂಡ ರೆಡಿಯಾಗಿ ಮತ್ತೆ ಜಾತ್ರೆಗಂತೂ ಬಂದ್ವಿ. ಸೊ ಒಂದು ಸತಿ ಬಂದು ಹೋದ್ಮೇಲೆ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿರುತ್ತೆ. ಸ್ವಲ್ಪ ಒಂದು 1/2 ಕಿಲೋಮೀಟ್ರ್ ದೂರದಲ್ಲಿದೆ ಊರಿಂದ ದೇವಸ್ಥಾನಕ್ಕೆ. ಮತ್ತೆ ಹೋಗಿ ನಡ್ಕೊಂಡೋಗಿ ಮತ್ತೆ ನಡ್ಕೊಂಡು ಮತ್ತೆ ರೆಡಿಯಾಗಿ ಹೋಗ್ಬೇಕಂದ್ರೆ ಸ್ವಲ್ಪ ಪೇಷನ್ಸ್ ಬೇಕು. ಬಟ್ ಜಾತ್ರೆ ನೋಡಬೇಕಲ್ಲ, ಅದಕ್ಕೋಸ್ಕರ ಏನು ಬರಲೇಬೇಕು. ಆ್ಯಂಡ್ ಇದು ಮೇಯ್ನು, ಎಲ್ಲರೂ ಕೂಡ ಊರಲ್ಲಿರೋ ಜನ ತುಂಬ ಜನ ಬರ್ತಾರೆ. ಆಮೇಲೆ ಜನಗಳ ಕೈಯಲ್ಲಿ ಹಾರ್ತಿದೆ ನೋಡಿ, ಅದು ಬಂದು ತಂಬಿಟ್ಟು ಹಾರತಿ, ಮಾರಮ್ಮನಿಗೆ ಇಷ್ಟವಾಗಿರೋದು. ಅದನ್ನು ತಗೊಂಡೋಗ್ಬಿಟ್ಟು 3 ಸುತ್ತು ಪ್ರದರ್ಶನ ಮಾಡಿಬಿಟ್ಟು ಸ್ವಲ್ಪ ಪ್ರಸಾದ ದೇವ್ರಿಗೆ ಕೊಟ್ಟು ಆರತಿ ಮಾಡಿಬಿಟ್ಟು ಮನೆಗೆ ತೊಗೊಂಡು ಹೋಗ್ತಾರೆ. ತಂಬಿಟ್ಟು ಹಾರತಿ ಅಂತ ಹೇಳ್ತಾರೆ. ನಮ್ಮ ಮನೇಲಿ ನಾವೆಲ್ಲ ಏನು ಮಾಡೋದಿಲ್ಲ, ಅಂದರೆ ಆಗಿನ ಕಾಲದಿಂದ ಏನು ಮಾಡ್ಕೊಂಬಂದಿಲ್ಲ. ಸೊ ಯಾರೆಲ್ಲ ಆಗಿನ ಕಾಲದಿಂದ ಮಾಡ್ಕೊಂಬಂದಿರ್ತಾರೆ ತಂಬಿಟ್ಟು ಆರತಿ, ಅವ್ರು ಮಾತ್ರನೇ ಮಾಡ್ತಾರೆ ಫ್ರೆಂಡ್ಸ್. ನಾವೆಲ್ಲ ನಾರ್ಮಲ್ ಪೂಜೆ ಸಾಮಗ್ರಿ ಎಲ್ಲ ಕೊಟ್ಬಿಟ್ಟು ಪೂಜೆನ ಮಾಡಿಸ್ಕೊಂಬರ್ತೀವಿ. ಆಮೇಲೆ ಇನ್ನೊಂದು ಬಂದು ಮಾರಮ್ಮನಿಗೆ ಇಷ್ಟವಾಗಿರೋದು ಬೇವಿನ ಸೀರೆ. ಅಂದರೆ ಮೈ ಮೇಲೆ ಏನು ಬಟ್ಟೆ ಹಾಕ್ದಂಗೆ ಬೇವಿನ ಸೊಪ್ಪನ್ನೇ ಫುಲ್ ಮೈಗೆಲ್ಲ ಕವರ್ ಮಾಡಿಕೊಂಡು ದೇವಸ್ಥಾನ ಸುತ್ತು 3 ರೌಂಡು ಇಲ್ಲ 5 ರೌಂಡು ಪ್ರದರ್ಶನ ಮಾಡಿದ್ರೆ ಅದು ಬೇವಿನ ಸೀರೆ ಹರಕೆ ಅಂತ ಹೇಳ್ತಾರೆ. ಅದು ಯಾರು ಮಾಡ್ತಾರೆ ಜಾಸ್ತಿ ಅಂದರೆ ತುಂಬ ಹುಷಾರಿಲ್ದಿರೋ ಟೈಮಲ್ಲಿ, ತುಂಬ ಕ್ರಿಟಿಕಲ್ ಕಂಡೀಷನ್ ಇರುತ್ತೆ ನೋಡಿ, ಅಂಥ ಟೈಮಲ್ಲಿ ಬೇಡ್ಕೊಂಡಿರ್ತಾರೆ, ನಾನು ಬೇವಿನ ಸೀರೆ ಉಟ್ಕೊಂಡ್ರೆ ನಾನು ಹುಷಾರಾದರೆ ಬೇವಿನ ಸೀರೆ ಉಟ್ಕೊತೀನಿ ಅಂತ. ಸೊ ಅಂಥವರೆಲ್ಲ ಕೂಡ ಬೇವಿನ ಸೀರೆ ಉಟ್ಕೊತಾರೆ, ಹರಕೆ ಹೊತ್ಕೊಂಡಿರೋರು. ಆ್ಯಂಡ್ ಚಿಕ್ಕ ಮಕ್ಕಳು ಬೇವಿನ ಸೀರೆ ಉಟ್ಕೊಂಡ್ರೆ ಮಾರಮ್ಮನಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ನಮ್ಮ ಮನೇಲಿ ದೊಡ್ಡವರು. ಅದಕ್ಕೋಸ್ಕರ ನಮ್ಮ ಮನೇಲಂತೂ ಯಾವ ಮಗು ಹುಟ್ಟಿದ್ರೂ ಕೂಡ 3 ಇಯರ್ಸು ಇಲ್ಲ 5 ಇಯರ್ಸ್ ಅಂತೂ ಬೇವಿನ ಸೀರೆ ಉಟ್ಟಿಸ್ತೀವಿ. ಈವನ್ ನಮ್ಮ ಮಕ್ಳಿಗೂ ಕೂಡ ಬೇವಿನ ಸೀರೆ ಉಡಿಸಿದ್ದೀನಿ. ಈ ವರ್ಷ ಕಂಪ್ಲೀಟ್ ಆಯಿತು. ದೊಡ್ಡೋಳಿಗೆ 5 ಸತಿ ಆಯಿತು, ಚಿಕ್ಕವಳಿಗೆ 3 ಸತಿ ಆಯಿತು. ಸೊ ತುಂಬಾ ಖುಷಿ ಆಯಿತು. ಇನ್ನು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಈಗ ರಿಟರ್ನ್ ಮನೆಗಂತೂ ಹೋಗ್ತಾ ಇದ್ದೀವಿ. ಅಂದರೆ ಸ್ವಲ್ಪ ಕತ್ಲ ಆಗ್ತಿದ್ದಂಗೆ ಇನ್ನು ಅವರು ಮೇಕೆ ಕುರಿ ಎಲ್ಲ ಕಟ್ ಮಾಡ್ತಾರಲ್ಲ, ಸೊ ಆ ಟೈಮಲ್ಲಿ ಹೆಣ್ಮಕ್ಳೆಲ್ಲ ನೋಡಬಾರ್ದು ಅಂತ ಹೇಳಿ ಬೇಗ ಬೇಗ ಹೋಗ್ರಿ ಮನೆಗೆ ಅಂತ ಕಳಿಸ್ತಾರೆ. ಇನ್ನು ಟೈಮ್ 6 ಗಂಟೆ ಆಯಿತು. 6:30 ಟೈಮಲ್ಲಿ
ಕಟ್ ಮಾಡಿಬಿಡ್ತಾರೆ. ಸ್ವಲ್ಪ ಕತ್ಲಾಗಿದ್ದ ತಕ್ಷಣ ಬ್ಯಾಟನ್ನು ಕಟ್ ಮಾಡ್ತಾರೆ. ಅದಕ್ಕೋಸ್ಕರ ಇನ್ನು ಈ ಥರ ಅಂಗಡಿಗಳೆಲ್ಲ ಹಾಕಿದ್ರು. ಎಲ್ಲನೂ ಒಂದು ರೌಂಡ್ ನೋಡಿಕೊಂಡು ಮನೆಗಂತೂ ಬಂದ್ವಿ. ಇಷ್ಟ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬೈ ಬೈ, ಟೇಕ್ ಕೇರ್.